ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾನಿವಾಸ ಸಭೆಯಲ್ಲಿ ಇಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹಾಗೂ ವಕ್ಫ್ ಬಗ್ಗೆ ಮಾಧ್ಯಮದ ಮುಂದೆ ಮಾತನಾಡಿದರು. ವರದಿ ರವಿಕುಮಾರ್ ಸಿಂಗ್, ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ. ಫೋನ್ ನಂಬರ್ 9964266674, ಜಮಖಂಡಿ. ಸ್ವಲ್ಪ ನಂಬಿದ್ದಾರೆ. ಎಲ್ಲಕ್ಕಿಂತ ಮೇಲಾಗಿ ಯಾವಾಗಲೂ ಕೂಡ ಸರ್ಕಾರ ಯಾರ್ದು ನಡೀತಿರ್ತದೆ ಅವರದು ಮೇಲ್ಗೈ ಆಗತ್ತೆ. ಯಾಕಾಗತ್ತೆ? ಜನ ಚಿಂತೆ ಮಾಡ್ತಾರೆ. ಈಗ ಬಿಜೆಪಿ ಅಭ್ಯರ್ಥಿ ಸೋತರು ಸರ್ಕಾರ ಏನು ಬೀಳಲ್ಲ, ಸರ್ಕಾರ ಆಗೋದಿಲ್ಲ. ಇದ್ರೆ ಇವ್ರದ್ದೇನು ಸರ್ಕಾರ ಬೀಳಲ್ಲ. ಆ ಕಾರಣದಿಂದ ಆ ರೀತಿ ತೀರ್ಮಾನಗಳಾಗಿರ್ತವೆ. ವಿಶೇಷ ಏನಂತಂದ್ರೆ, ಸರ್ಕಾರ ನಡೀತಾ ಇರೋದ್ರಿಂದ ಕಾಂಗ್ರೆಸ್ನವರು ಅಧಿಕಾರದ ದುರುಪಯೋಗ ಬಹಳಷ್ಟು ಮಾಡ್ತಾರೆ. ಗವರ್ಮೆಂಟ್ ಮೆಷಿನರಿ ಇದರಲ್ಲಿ ಬಹಳ ಯೂಸ್ ಆಗುತ್ತೆ ಸಹಜವಾಗಿ. ಆ ಕಾರಣದಿಂದ ಅವರಿಗೆ ಜಯ ಆಗಿರ್ಬೋದು. ಅಲ್ಲ, ಕೆಲವು ಗ್ಯಾರಂಟಿಗಳು, ಅವ್ರ ಸುಳ್ಳುಗಳು, ಇವೆಲ್ಲ ಬಹಳಷ್ಟಾಗಿದೆ. ಅದೇ ಇದೇ ಸುಳ್ಳುಗಳಿಂದ ಮಹಾರಾಷ್ಟ್ರದಲ್ಲಿ ಯಾಕೆ ತಿರಸ್ಕಾರ ಮಾಡಿದ್ರು? ಅಲ್ಲಿ ಒಂದು ಸರ್ಕಾರ ಬರಬೇಕು, ಇವು ಒಂದು ಸರ್ಕಾರ ಹೋಗ್ಬೇಕು ಅನ್ನೋದಿರುತ್ತೆ. ನಾವಿವಾಗ 5 ವರ್ಷ ಸರ್ಕಾರ, 4 ವರ್ಷ ಸರ್ಕಾರ ಮಾಡಿ ಉತ್ತಮವಾದ ಕೆಲಸ ಮಾಡಿದ್ರಿಂದ ಜನ ಇವತ್ತು ಒಳ್ಳೆಯ ರಿಸಲ್ಟ್ ಅನ್ನು ಕೊಡ್ತಾರೆ. ಇಲ್ಲಿ ಇವತ್ತು ಅವ್ರದ್ದು ಸರ್ಕಾರ ನಡೀತಾ ಇದೆ, ಸ್ವಲ್ಪ ದಿವಸಕ್ಕೆ ನಡೀಲಿ. ಅದಲ್ಲದೆ ಯಥೇಚ್ಛವಾಗಿ ದುಡ್ಡು ಎಲ್ಲ ಕೊಟ್ಟಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲೂ ಅವರು 100 ಕೋಟಿ ರೂಪಾಯಿಗಳನ್ನ ಚೆಲ್ಲಿದ್ದಾರೆ. ಯಾಕಂದ್ರೆ ಅವ್ರ ಪ್ರೆಸ್ಟೇಜ್ ಆಗಿದೆ. ಆ ಕಾರಣ ಇದು ಬಹುದಿನಗಳು ಉಳಿಯತಕ್ಕಂಥದ್ದಲ್ಲ. ಯಾಕಂತಂದ್ರೆ ಅವ್ರದ್ದು ಪಾಪದ ಕೊಡ ತುಂಬಿದೆ. ಸ್ವಲ್ಪ ದಿವಸ ನಡೆದಿದೆ, ನಾವು ಮತ್ತೆ ಅಧಿಕಾರ ಬಂದಿದ್ದೇವೆ. ಯಾರಾದ್ರೂ ಕಳ್ಳನ್ಗೆ ನೀನ್ ಕದ್ದಿಯಾ ಅಂದ್ರೆ ಏನ್ ಹೇಳ್ತಾನೆ? ಎಲ್ಲ ಕದ್ದಿದ್ದೀನಿ ಅಂತಾರ. ಎಲ್ಲರೂ ಹೀಗೆ ಆರೋಪ ಬಂದಾಗ ನಂದಿಲ್ಲ ಅಂತ. ಆದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಅವರು ಒಪ್ಕೊಳ್ತಾರೆ. ಸಿದ್ದರಾಮಯ್ಯ ಹೇಳಿಲ್ವೇ, ನನಗೂ ಇದಕ್ಕೆ ಏನು ಸಂಬಂಧನೇ ಇಲ್ಲ. 14 ಸೈಟ್ಗಳು ಯಾಕೆ ವಾಪಸ್ ಕೊಟ್ರು? ಮುಗಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಪ್ರಿಯಾಂಕಾ ಖರ್ಗೆ ನಾನು ನ್ಯಾಯಬದ್ಧವಾಗಿ ಸೈಟ್ ತಗೊಂಡಿದ್ವಿ, 5 ಎಕರೆ ಯಾಕೆ ವಾಪಸ್ ಕೊಟ್ರು? ನ್ಯಾಯ ಅಲ್ಲ ಅಂತ ಅಲ್ವಾ ತಾನೆ? ಎಲ್ಲ ಹಿಂಗೆ ಇವತ್ತು ಒಪ್ಕೊಂಡಿಲ್ಲ. ಅವ್ರು ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಯಾವ್ದು ಹೊರಗಡೆ ಬರ್ತದೆ, ಅವ್ರು ಒಪ್ಕೊಳ್ತಾರೆ. ಇನ್ಫ್ಲೂಯೆನ್ಸ್. ಸರ್ಕಾರ ಅವ್ರನ್ನ ಕರೆದು ನಿಮ್ಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಕೆಲವರಿಗೆ ಎದುರಿಸಿದ್ರು, ಕೆಲವರಿಗೆ ನಿಮ್ಗೆ ಹಂಗ ಒಳ್ಳೇದ್ ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಆಮೇಲೆ ಮೊದ್ಲು ಹೇಳಿದ್ರಲ್ಲ, ಇಷ್ಟೊಂದು ಲಂಚ ಜಾಸ್ತಿ ಆಗಿದೆ, ಅದರಿಂದ ನಾವು ಬಂದ್ ಮಾಡ್ತಿದೀವಿ ಅಂತ. ಈಗ ಲಂಚ ಸ್ವಲ್ಪ ಕಡಿಮೆ ತಗೋತೀವಿ, ಇನ್ಮೇಲೆ ಅಷ್ಟು ತಗೊಳ್ಳಲ್ಲ ಅಂತ ಹೇಳಿರ್ಬೇಕು, ಕಡಿಮೆ ಮಾಡಿರ್ಬೇಕು ಪರ್ಸೆಂಟೇಜು. ಅದರಿಂದ ವಾಪಸ್ ತಗೊಂಡು ವಕ್ಫ್ ಬೋರ್ಡ್ನಿಂದ ಸಾಕಷ್ಟು ರೈತರು